ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಸೂಪರಾಗಿರ್ತಕ್ಕಂಥ ಒಂದು ಹೋಮ್ ರೆಮಿಡಿನ ಮಾಡಿ ತೋರಿಸ್ತಿದ್ದೀನಿ. ಯಾವುದಕ್ಕೆ ಇದು ಹೋಮ್ ರೆಮಿಡಿ ಅಂದರೆ ರಫ್ ಹೇರ್ಸ್ ಇರುತ್ತಲ್ಲ, ಸೊ ಇದು ಸಾಫ್ಟಾಗಿ ಚೆನ್ನಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮನೇಲೇ ನಾವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಳ್ಳಿಯವರು ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಇಬ್ಬರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಳೆ ಬರ್ತಾಯಿತ್ತು, ಡಿಸ್ಟರ್ಬೆನ್ಸ್ ಇದ್ದರೆ ದಯಮಾಡಿ ಕ್ಷಮಿಸಿ. ಇದನ್ನು ಮಾಡಲಿಕ್ಕೆ ತುಂಬ ಖರ್ಚು ಕೂಡ ಬರೋದಿಲ್ಲ. ಮನೇಲೇ ಇರ್ತಕ್ಕಂಥ ಪದಾರ್ಥದ ಜೊತೆಗೆ ಪರಿಸರದಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಾಡುವಂಥದ್ದು. ಇದಕ್ಕೆ ಕೆಲವೊಂದು ಅಂತ ಹೇಳಿದೆ, ಆದರೆ ತುಂಬ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇಲ್ಲ. ನಾನಿಲ್ಲಿ ಎರಡೇ ಪದಾರ್ಥಗಳನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಬಟ್ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇದಕ್ಕೆ ಏನು ಬೇಕು ಮೊದಲಿಗೆ ಅಂದರೆ, ನಾನು ಅಮ್ಮನೂರಿಗೆ ಹೋದಾಗ ಅವರ ಮನೆ ಪಕ್ಕದಲ್ಲೇ ಬೆಳೆದಿರ್ತಕ್ಕಂಥ, ಅದನ್ನು ಕೂಡ ಅವ್ರು ಹಾಕಿರಲಿಲ್ಲ, ನ್ಯಾಚುರಲಾಗೆ ಬೆಳೆದಿತ್ತು ಅಲೋವೆರಾ. ಅದನ್ನು ಕಟ್ ಮಾಡಿ ತೊಗೊಂಡು ಬಂದೆ. ಇದನ್ನು ಕಟ್ ಮಾಡಿ ತೊಗೊಂಡು ಬಂದ ನಂತರ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಯಾವುದೇ ಅಲೋವೆರಾನ ತೊಗೊಂಡು ಬಂದ ನಂತರ 1 ಅವರ್ವರೆಗೂ ಮಿನಿಮಮ್ 1 ಅವರ್ ಅದನ್ನು ಕಟ್ ಮಾಡಿರೋ ಭಾಗನ ಕೆಳಗಡೆ ಮಾಡಿ ಇಟ್ಟಾಗ ಅದರಲ್ಲಿರ್ತಕ್ಕಂಥ ಎಲ್ಲೋ ಕಂಟೆಂಟ್ ಎಲ್ಲ ಕೂಡ ಹೊರಗೆ ಹೋಗುತ್ತೆ. ಆ ಎಲ್ಲೋ ಕಂಟೆಂಟ್ ಹಾಗೇ ನಾವು ಯೂಸ್ ಮಾಡಿಬಿಟ್ರೆ ಇಚ್ಚಿಂಗ್ ಜಾಸ್ತಿ ಬರುತ್ತೆ, ಕಡ್ತಾ ಬರುತ್ತೆ. ನನಗೆ ಅಲೋವೆರಾ ಆಗ್ತಿಲ್ಲ ಅಂತ ಕೆಲವರು ಹೇಳೋದನ್ನು ನೀವು ಗಮನಿಸಿರ್ಬೋದು. ಏನು ಮಾಡ್ತಾರೆ ಕೆಲವೊಬ್ಬರು ಅಂದರೆ, ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಆ ಕಡ್ತ ಸ್ಟಾರ್ಟ್ ಆಗುತ್ತೆ. ನಾನು ಇದನ್ನು ಟೈಮ್ ಇದ್ದಿದ್ದರಿಂದ 1.5 ಅವರು ಆ ಯೆಲ್ಲೋ ಕಲರ್ ಲಿಕ್ವಿಡ್ ಎಲ್ಲ ಹೊರಗಡೆ ಹೋಗಲಿ ಅಂತೇಳಿ ಕೆಳಗಡೆ ಭಾಗನ ಹಾಗೆ ನೆಲಕ್ಕೆ ಟಚ್ ಮಾಡಿಟ್ಟಿದ್ದೆ. ಸೊ ಅದೆಲ್ಲ ಆದ ನಂತರ ನಾನು ತೊಗೊಂಡು ಬಂದಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆನ ತೆಗೆದು ರಿಮೂವ್ ಮಾಡಿಬಿಟ್ಟು, ನಾನು ಕೆಲವರು ಮೇಲಿನ ಸಿಪ್ಪೆ ಸಮೇತನೂ ಬಳಸ್ಕೊತಾರೆ. ನಾನು ಬೇಡ ಅಂತ ಹೇಳಿ ಅದು ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಒಳಗಡೆ ಏನು ವೈಟ್ ಕಲರ್ ಪಲ್ಪ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿಯಾಗಿ ತೊಳ್ಕೊಬೇಕು. ಫಸ್ಟು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ಗ್ರೀನಿಶ್ ಬಂದರೂ ಏನು ತೊಂದರೆ ಇಲ್ಲ, ಬಟ್ ತುಂಬ ಹಾಕ್ಕೋಬೇಡಿ ಅಷ್ಟೇ. ಈ ರೀತಿಯಾಗಿ ಪಲ್ಪ್ಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕ್ದೇ ರುಬ್ಕೋಬೇಕು. ಇದರಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಬೇಕಾಗೋದಿಲ್ಲ. ಇದನ್ನು ನೀವು ಮಿಕ್ಸಿ ಮಾಡಿದ ನಂತರ ಜ್ಯೂಸಾಗೂ ಕೂಡ ಬಳಸ್ಬೋದು, ಹಾಗೆಯೇ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಇದನ್ನು ನಾನಿವತ್ತು ಏರ್ ಕೇರಿಂಗಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ರುಬ್ಬಿರ್ತಕ್ಕಂಥ ಒಂದು ಮಿಶ್ರಣಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ರುಬ್ಬಿದ ನಂತರ ಈ ರೀತಿಯಾಗಿ ಬಂದಿದೆ. ಇದಕ್ಕೆ ನೀವು ಮನೆಯಲ್ಲಿ ಬಳಸುವಂತಹ, ಮನೆಯಲ್ಲೇ ಎಪ್ಪಾಕಿರುವಂಥ ಮೊಸರನ್ನಾದರೂ ತೊಗೊಳ್ಳಿ, ಅಥವಾ ಶಾಪಲ್ಲಿ ಮನೇಲಿ ನಮಗೆ ಆ ಒಂದು ವ್ಯವಸ್ಥೆ ಇಲ್ಲ ಅಂದರೆ ತೊಗೊಂಬಂದಿರೋ ಮೊಸರನ್ನಾದರೂ ಬಳಸ್ಬೋದು. ಮನೇಲೇ ಆದರೆ ತುಂಬ ಒಳ್ಳೆಯದು, ಯಾಕಂದರೆ ಅದು ಕೆಮಿಕಲ್ ಫ್ರೀ ಇರುತ್ತೆ ಆದಷ್ಟು ಕೂಡ. ಈ ಒಂದು ಮಿಶ್ರಣಕ್ಕೆ ಅಂದರೆ ಮಿಕ್ಸಿ ಮಾಡಿರ್ತಕ್ಕಂಥ ಅಲೋವೆರಾಕ್ಕೆ 1-2 ಸ್ಪೂನು, ನಿಮ್ಮದು ಹೇರ್ಸು ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶಾರ್ಟ್ ಇದ್ದರೆ 1 ಸ್ಪೂನ್ ಸಾಕಾಗುತ್ತೆ. ಲಾಂಗ್ ಹೇರ್ಸ್ ಇದ್ದರೆ ಸ್ವಲ್ಪ ಜಾಸ್ತಿನೇ ಮೊಸರು ಹಾಕ್ಕೊಳ್ಳಿ. ಇದು ಕ್ಲೆನ್ಸ್ ಮಾಡುತ್ತೆ, ಆಮೇಲೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಫೇಸಿಗಿರ್ಬೋದು ಮೊಸರು, ಆಮೇಲೆ ಹೇರ್ಸಿಗಿರ್ಬೋದು. ಓವರಾಲ್ ಇದು ಮೊಸರು ಬಂದುಬಿಟ್ಟು ಇನ್ನರ್ ಆಗಿ ಮತ್ತು ಔಟರ್ ಆಗಿ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಅಲೋವೆರಾ ಜ್ಯೂಸ್ ಜೊತೆಗೆ. 2 ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬೇಕು ಅಂದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊತಾರೆ. ನಾನು ಇಲ್ಲಿ ಲೆಮನ್ ಹಾಕ್ಕೊಳ್ತಾ ಇಲ್ಲ. ಅಲೋವೆರಾ ಮತ್ತು ಮೊಸರನ್ನು ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದನ್ನು ನೀವು ಮಿಕ್ಸಿ ಮಾಡುವಾಗಲೇ ಮೊಸರು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಬಟ್ ಎಲ್ಲದನ್ನು ಕೂಡ ಮಿಕ್ಸಿ ಮಾಡಿದ್ರೆ ಏನು ಚೆಂದ ಅಂತ ಹೇಳಿ ನಾನು ಸ್ಪೂನಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಡಿಯಾಗಿರ್ತಕ್ಕಂಥ ಮಿಶ್ರಣವನ್ನು ಹೇರ್ಸಿಗೆ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ಎಷ್ಟೇ ರಫ್ ಆಗಿದ್ರೂ ಕೂಡ ಹೇರ್ಸು ಸಾಫ್ಟ್ ಆಗುತ್ತೆ. ಹಾಗೆಯೇ ನಾವು ತಲೆ ಬುಡಕ್ಕೆ ಹಚ್ಚಿ ನೀಟಾಗಿ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ನೀವು ಅಟ್ಲೀಸ್ಟ್ ಮಂತ್ಲಿ 1 ಟೈಮ್ ಆದರೂ ಮಾಡಿ, ಸಾಧ್ಯ ಆದರೆ ವೀಕ್ಲಿನೂ ಮಾಡಿದರೆ ತುಂಬ ಒಳ್ಳೆಯದು, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸಾಧ್ಯ ಆಗದೇ ಇರೋರು ಅಟ್ಲೀಸ್ಟು ಮಂತ್ಲಿ ಒನ್ಸ್ ಆದರೂ ಇದನ್ನ ಯೂಸ್ ಮಾಡಿ ನೋಡಿ, ರಿಸಲ್ಟ್ 100% ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ, ಹಾಗಾಗಿ ನ್ಯಾಚುರಲ್ ಇದೆ. ಸೈಡ್ ಎಫೆಕ್ಟ್ ಅಂತೂ ಮೊದಲೇ ಆಗೋದಿಲ್ಲ. ಇದನ್ನು ಓವರಾಲ್ ಹೆಡ್ಗೆ ನಾವು ಅಪ್ಲೈ ಮಾಡಿ ಮಸಾಜ್ ಮಾಡಾದಮೇಲೆ ಸ್ವಲ್ಪ ಹೊತ್ತು, ಮಿನಿಮಮ್ 1 ಅವರ್ ಹಾಗೇ ಬಿಡಬೇಕು. ಅದು ಚೆನ್ನಾಗಿ ಹೇರ್ಸ್ ಅಬ್ಸರ್ವ್ ಆದಮೇಲೆ, ಆಮೇಲೆ ರೂಟ್ ಕೂಡ ಅಬ್ಸರ್ವ್ ಮಾಡ್ಕೊಂಡ ನಂತರ ಹೇರ್ಸು ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಆದಷ್ಟು ಹೇರ್ಸ್ಗೆ ಲಾಸ್ಟಿಗೆ ಹಚ್ಕೊಂಡು ಮೊದಲಿಗೆ ರೂಟ್ಗಳಿಗೆ ಅಪ್ಲೈ ಮಾಡಿಕೊಂಡ್ರೆ ಬೆಟರು. ಅಲೋವೆರಾ ಮೇಯ್ನಾಗಿ ಓವರಾಲು ತಲೆಯಿಂದ ಪಾದದವರೆಗೂ ಕೂಡ ಇದರ ಒಂದು ಉಪಯೋಗ ತುಂಬ ಇದೆ ಅಂತ ಹೇಳ್ತಾರೆ. ಅದನ್ನು ಉಪಯೋಗನ ನಾವು ಯಾವ್ಯಾವುದಕ್ಕೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಪಲ್ಪ್ನ ಡೈಲಿ ಜ್ಯೂಸ್ ಕುಡಿಯೋರು ಇರ್ತಾರೆ, ಹಾಗೆಯೇ ಅದನ್ನು ಫೇಸಿಗೆ ಅಪ್ಲೈ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಇಲ್ಲಿ ನಾನು ಏರ್ಸಿಗೆ ತೋರಿಸ್ತಾ ಇದ್ದೀನಲ್ವ, ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಮತ್ತೆ ಮತ್ತೆ ಹಚ್ಕೋಬೇಕು ಅಲೋವೆರಾನ ಅನ್ನೋ ಫೀಲ್ ಆಗುತ್ತೆ. ಸ್ವಲ್ಪ ಲಾಂಗ್ ಹೇರ್ಸ್ ಇದ್ದವ್ರಿಗೆ ಜಾಸ್ತಿನೇ ಅಲೋವೆರಾ ತೊಗೊಳ್ಳಿ, ಯಾಕೆಂದರೆ ಟೈಮ್ ಹಿಡಿಯುತ್ತೆ ಕಂಪ್ಲೀಟಾಗಿ
ಹೇರ್ ರೂಟ್ಗೆಲ್ಲ ಅಪ್ಲೈ ಆಗಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಳ್ಳೆಯದು. ಕ್ವಾಲಿಟಿ ಅಂತೂ ನಾವು ಹೇಳೋದೇ ಬೇಡ, ಅದ್ರಲ್ಲಿ ನ್ಯಾಚುರಲಾಗೇ ಇರುತ್ತೆ. ಹಾಗಾಗಿ ನಾವು ಕ್ವಾಂಟಿಟಿ ಮಾತ್ರ ಗಮನ ಕೊಡಬೇಕಾಗುತ್ತೆ. ಅಲೋವೆರಾ ಮತ್ತು ಮೊಸರು ಎರಡೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ರಿಸಲ್ಟ್ ಪಕ್ಕ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ. ಇದೇ ರೀತಿಯಾಗಿ ನಾನು ರೆಸಿಪಿ ಇರ್ಬೋದು ಅಥವಾ ಟೆಂಪಲ್ಸ್ ಇರ್ಬೋದು, ಹೇರ್ ಕೇರಿಂಗ್, ಸ್ಕಿನ್ ಕೇರಿಂಗ್ ಕೂಡ ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.